ಎಲ್ಲರಿಗೂ ಶುಭ ಮಧ್ಯಾಹ್ನ. ಇವಾಗ ಶೇಂಗಾ ಹೋಳಿಗೆ ಮಾಡೋಕೆ ಚಾಲು ಮಾಡ್ತೀನಿ. ಯಾವ ರೀತಿ ಮಾಡ್ತೀನಿ ಹಂಗೆ ಮಾಡ್ತೀನಿ, ನಿಮಗೂ ಕೂಡ ತೋರಿಸ್ತೀನಿ. ಇವಾಗ ಹಬ್ಬಗಳು ಚಾಲು ಇತ್ತು, ಅದಕ್ಕೆ ಇದೊಂದು ರೆಸಿಪಿನ ನಿಮ್ಗೆ ಕೂಡ ಸಿಂಪಲ್ಲಾಗಿ ಇದೊಂದು ರೆಸಿಪಿನ ಮಾಡಿ ತೋರಿಸ್ಬೇಕನ್ನತ್ತೀನಿ. ಇವಾಗ 2 ಗಂಟೆ. ಈಗ ನನ್ನ ಮಗನಿಗೆ ಕರ್ಕೊಂಡು ಬಂದೀನಿ. ಎಲ್ಲ ತಿನ್ನಾಕ ಸ್ವೀಟ್ಸ್ ಎಲ್ಲ ಇಟ್ಕೊಂಡು ಕೂತಾನ. ಅವನಿಗೋಸ್ಕರ ಅಂತ ಮುಂಜಾನೆ ಮಾರ್ನಿಂಗ ಲಾಡು ತೊಗೊಂಡು ಬಂದಿದ್ದ. ನಾ ಕೇಳಾರೆ ನನ್ನ ಮಗ ಲಾಡು ತಿನ್ನಕ್ಕೆ ಕೊಡತ್ತಾನ. ತಿನ್ನೀನೆ ನಾವಲ್ಲ, ಲಾಡು ತೊಗೊಂಡನ, ಅದು ಏನೋ ತಿನ್ನಕ್ಕೆ ತೊಗೊಂಡನ. ತಿಂದು ಅವಂತರೂ ಮನ್ಕೋತಾನೀಗ. ಮನ್ಕೊಂಡಂದ್ರೆ ಈಗ ಅಣ್ಣ ಶೇಂಗಾ ಹೋಗಿ ಚಾಲೂ ಮಾಡ್ತೀನಿ. ಯಾಕಂದರೆ ಇವಾಗ 2:15 ಆಗಕ್ಕೆ ಬಂದದ. 2:15 ಆಗಕ್ಕೆ ಬಂದದ. 4 ಗಂಟೆ ಒಳಗಡೆ ನನ್ನ ಶೇಂಗಾದ ಹೋಳಿಗೆ ಕಂಪ್ಲೀಟ್ ಆಗಬೇಕು. ಯಾಕಂದರೆ 4 ಗಂಟೆಗೆ ನನ್ನ ದೊಡ್ಡ ಮಗನಿಗೆ ಹೋಗಿ ಕರ್ಕೊಂಬರ್ಬೇಕಾಗ್ತದ. ಅದಕ್ಕೆ ಟ್ರೈ ಮಾಡ್ತೀನಿ. ನಾ ಇಲ್ಲಿ ಮೊದಲನೇದಾಗಿ ಮೈದಾ ಹಿಟ್ಟನ್ನು ತೊಗೊಳಕತ್ತೀನಿ. ನೀವು ಗೋಧಿ ಹಿಟ್ಟು ಕೂಡ ತೊಗೋಬೋದು. ಮೈದಾ ಹಿಟ್ಟು ಅಷ್ಟು ಶರೀರಕ್ಕೆ ಒಳ್ಳೆಯದಲ್ಲ ಅಂತ ಅಂತಾರೆ. ಬಟ್ ಮೈದಾ ಹಿಟ್ಟು ಮಾಡೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಶೇಂಗಾ ಹೋಳಿಗೆ ಬರ್ತಾವಂತ ಮೈದಾ ಹಿಟ್ಟನ್ನು ಯೂಸ್ ಮಾಡ್ಕೋತೀನಿ. ಬಟ್ ನೀವು ಅಷ್ಟು ಶರೀರಕ್ಕೆ ಕಾಳಜಿ ತೊಗೊಳೋರಿದ್ರೆ ಗೋಧಿ ಹಿಟ್ಟು ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ 2 ಬಟ್ಟಲಷ್ಟು ಮೈದಾ ಹಿಟ್ಟು ಮತ್ತು 2 ಬಟ್ಟಲಷ್ಟು ನಾನು ಚಿರೋಟಿ ರವೆ, ಸಣ್ಣ ರವಾನ ತೊಗೊಂಡಿನಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಸರಿಯಾಗಿ ಹದವಾಗಿ ಇದನ್ನು ನಾದ್ಕೋಬೇಕು. ಇದು ಸರಿಯಾಗಿ ನಾದ್ಕೊಂಡು ನಾವು ಇದನ್ನು ಒಂದು 10-15 ನಿಮಿಷಗಳವರೆಗೆ ಇದನ್ನು ಎಣ್ಣೆ ಹಚ್ಚಿ ಇದನ್ನು ಮುಚ್ಚಿ ಇಡಬೇಕು. ಆಮೇಲೆ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿನಿ. ಕಡಾಯಿಗೆ ಒಂದು ಅರ್ಧ kg ಶೇಂಗಾ ಕಾಳನ್ನ ಇಲ್ಲಿ ನಾನು ಫ್ರೈ ಮಾಡ್ಕೋತೀನಿ. ಥೋಡೆ ಕಲರ್ ಚೇಂಜ್ ಆಗುತ್ತಾನ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಎಳ್ಳು ಕೂಡ, ಈ ಶೇಂಗಾ ಎಷ್ಟದಲ್ಲ ಇದರ ಅರ್ಧ ಅಂದರೆ 250 ಗ್ರಾಮಷ್ಟು ಎಳ್ಳನ್ನು ಕೂಡ ನಾನು ತೊಗೋತೀನಿ. ಅದನ್ನು ಕೂಡ ಸರಿಯಾಗಿ ಫ್ರೈ ಮಾಡ್ಕೋತೀನಿ. ಇಲ್ಲಿ ಎಳ್ಳನ್ನು ಫ್ರೈ ಮಾಡ್ಕೋತಿದ್ದೀನಿ. ಇದನ್ನು ಕಂಟಿನ್ಯೂಯಸ್ ಆಗಿ ನಾವು ಈ ಥರ ಸೌಂಟನ್ನು ಈ ರೀತಿ ಕಂಟಿನ್ಯೂಯಸ್ ಆಗಿ ಅಳಿಗಾಡಿಸ್ತಾ ಇರಬೇಕು. ಯಾಕಂದರೆ ಇದು ಸಣ್ಣದಾಗಿರೋದ್ರಿಂದ ಜಲ್ದಿ ಹತ್ಕೊಳ್ಳೋ ಚಾನ್ಸಸ್ ಇರ್ತದೆ. ಅದಕ್ಕೆ ಕಂಟಿನ್ಯೂಯಸ್ ಈ ರೀತಿ ಅಳಿಗಾಡಿಸ್ತಾ ಇರಬೇಕು. ಥೋಡೆ ಕಲರ್ ಜಲ್ದಿನೇ ಇದು ಕಲರ್ ಚೇಂಜ್ ಆಗುತ್ತೆ. ಥೋಡೆ ಕಲರ್ ಚೇಂಜ್ ಆಗುತ್ತಾನ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು. ನಮಗೆ ಇವಾಗ ಶೇಂಗಾ ಕೂಡ ಫ್ರೈ ಆಗಿದೆ. ಆಮೇಲೆ ಎಳ್ಳು ಕೂಡ ಫ್ರೈ ಮಾಡ್ಕೊಂಡಾಯಿತು. ಎರಡನ್ನೂ ಒಂದೇ ತಾಟಿನಲ್ಲಿ ತೊಗೊಳತ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಥೋಡೆ ಇಲಾಚಿನ ಸೊಟ್ಟೆನ ತೆಗೆದು ಸಿಪ್ಪೆನ ತೆಗೆದು ತೊಗೊಂಡಿನಿ. ಆಮೇಲೆ ಇಲ್ಲಿಗೆ ಒಂದು ಕೆಂಪು ಬೆಲ್ಲ, 1 kg ಬೆಲ್ಲ ಇದೆ. ನಾ ಅರ್ಧ kg ಶೇಂಗಾ ಇದೆಯಲ್ಲ, ಅರ್ಧ kg ಮಾತ್ರ ನಾನು ಬೆಲ್ಲನ ತೊಗೊಂಡಿದ್ದೀನಿ. ನೀವು ರುಚಿ ಬೇಕಾದರೆ ಹೆಚ್ಚಿಗೆ ಕೂಡ ತೊಗೋಬೋದು. ನಾ ಅರ್ಧ kg ಮಾತ್ರ ಈ ರೀತಿಯಾಗಿ ಚಾಕುಲೆ ಕಟ್ ಮಾಡಿ ನಾನು ಸಣ್ಣದಾಗಿ ಪೀಸ್ನ ಕಟ್ ಮಾಡಿಕೊಂಡು ತೊಗೋತಾ ಇದ್ದೀನಿ. ಇವಾಗ ನಾನು ಎಳ್ಳು ಮತ್ತು ಶೇಂಗಾನ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನಮಗೆ ಈ ಮಗ್ನಲ್ಲಿ ಎಷ್ಟು ಹಿಡಿಸುತ್ತೆ ಅಷ್ಟನ್ನು ತೊಗೊಂಡು ಆಮೇಲೆ ಥೋಡೆ ಮೇಲೆ ಬೆಲ್ಲ ಕೂಡ ಇವಾಗೇ ನಾನು ಮಿಕ್ಸ್ನ ಮಾಡ್ಕೊತೀನಿ. ನೋಡಿ ಈ ರೀತಿಯಾಗಿ ನಮಗೆ ಪೌಡರ್ ಆಗಬೇಕಿದು. ಈ ರೀತಿಯಾಗಿ ಬಂದರೆ ನಾವು ಇದಕ್ಕೆ ಚಾನಸ್ಕೊಳ್ಳಿಲ್ಲ ಅಂದ್ರೂ ನಡೆಯುತ್ತೆ. ಡೈರೆಕ್ಟಾಗಿ ಹೋಳಿಗೆ ಮಾಡ್ಬೋದು. ಈಗ ನಾವು ಪೌಡರ್ ಕೂಡ ಮಾಡಿ ರೆಡಿ ಮಾಡಿ ಇಟ್ಕೊಂಡಾಯಿತು. ಆಮೇಲೆ ಇದಕ್ಕೆ ಥೋಡೆ ಬಿಸಿನೀರನ್ನ ಆ್ಯಡ್ ಮಾಡಿಕೊಂಡು ಥೋಡೆ ಉಂಡೆ ರೀತಿಯಾಗಿ ಬರೋ ರೀತಿಯಾಗಿ ನಾವು ಇದನ್ನು ಕಲಿಸ್ಕೋಬೇಕು. ಥೋಡೆ ಉದುರು ಇರುತ್ತಲ್ಲ, ಉದುರು ಆಗಬಾರ್ದಂತ ಈ ರೀತಿಯಾಗಿ ಥೋಡೆ ಉಂಡೆ ರೀತಿಯಲ್ಲಿ ಜರ ಜಿಗಿ ಬರಲಿ ಅಂತ ಥೋಡೆ ಬಿಸಿನೀರನ್ನ ಹಾಕ್ಕೊಂಡು ಅದನ್ನು ಥೋಡೆ ಕಲಿಸ್ಕೊಳತ್ತೀನಿ ನಾನು. ಉದುರಾಗಿದ್ದರೆ ಹೋಳಿಗೆ ನಮಗೆ ಸರಿಯಾಗಿ ಬರೋದಿಲ್ಲ ಅಂತ ಈ ರೀತಿಯಾಗಿ ಥೋಡೆ ಉಂಡೆ ರೀತಿ ಅಂದರೆ ಕಿಚಿ ಥರ ಬಂದರೆ ನಮಗೆ ಹೋಳಿಗೆ ಸರಿಯಾಗಿ ಬರುತ್ತೆ ಅಂತ ಬಿಸಿನೀರನ್ನ ಹಾಕ್ಕೊಂಡು ಕಲಿಸ್ಕೊಂಡು ಇದನ್ನು ಈ ರೀತಿಯಾಗಿ ಮಾಡ್ಕೊಳತ್ತೀನಿ.
ಇವಾಗ ಹೂರ್ನು ಕೂಡ ರೆಡಿಯಾಗಿದೆ ನಮಗೆ. ಇಲ್ಲಿ ನಾನು ಲಟಾಸ್ಗೆ ಅಂತ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ, ಕ್ರಿಸ್ಪಿಯಾಗಿ ಬರುತ್ತೆ ಅಂತ. ಇಲ್ಲಿ ಹಿಟ್ಟು ಕೂಡ ನಾದ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ಸೈಡ ತವಾ ಕೂಡ ಇಟ್ಕೊಂಡಿನಿ, ಅದು ಕೂಡ ಗರಮ್ ಆಗಿದೆ. ಇವಾಗ ನಾನು ಹೋಳಿಗೆ ಲಟಾಸ್ಕಂತ ಚಾಲೂ ಮಾಡೀನಿ. ಇವಾಗ ಸಣ್ಣದಾಗಿನೇ ಶೇಂಗಾ ಹೋಳಿಗೆ ಮಾಡಿದ್ರೆ ಟೇಸ್ಟಿಯಾಗಿ ಬರ್ತದಂತ, ತಿನ್ನೋಕೆ ಇಷ್ಟ ಆಗ್ತದಂತ ಸಣ್ಣದಾಗಿನೇ ಮಾಡ್ತೀನಿ. ಅದಕ್ಕೆ ಈಗ ಥೋಡೆದಾಗಿ ಹಿಟ್ಟನ್ನು ತೊಗೊಂಡಿನಿ. ನಾ ಮಾಡೋದು ಮೈದಾ ಹಿಟ್ಟಂದ್ರೆ ನಮಗೆ ಹೂರಣ ತುಂಬಕ್ಕೆ ಜಲ್ದಿ ಅದು ಹಿಗ್ಗೋದಿಲ್ಲ ಹಿಟ್ಟಂತ, ನಾ ಇಲ್ಲಿ ಥೋಡೆ ಲಟಾಸ್ಕೊಂಡು ಆಮೇಲೆ ಈ ಥರ ಹೂರಣನ ತುಂಬಿಕೊಂಡು ಅದನ್ನು ಮುಸ್ತೀನಿ. ಕೈಲೇ ಕೂಡ ಅಡ್ಡಾಗ್ಲು ಮಾಡ್ತಾರೆ, ಬಟ್ ಜಲ್ದಿ ಸ್ಪೀಡ್ ಯಾವಾಗ ಸ್ಪೀಡ್ ಆಗ್ತದೆ ಯಾವಾಗ ಆಗ್ತದಂತ. ನಂದು ಹೆವಿ ಸ್ಪೀಡ್ ಕೆಲಸ ಅಂದರೆ ಹೆವಿ ಸ್ಪೀಡ್ ಆಗಬೇಕದು, ಪಟ್ ಪಟ್ ಆಗಬೇಕು. ಅದು ಹೆಂಗ್ರೆ ಯಾವ ರೀತಿ ಆಗ್ರಿ ಜಲ್ದಿ ಕಂಪ್ಲೀಟ್ ಮಾಡ್ಬೇಕಂತ ಭಾಳ ನಂದು. ಅದಕ್ಕಲ್ಲೇ ಯಾವಾಗಾದರೂ ಯಾವ್ದು ಸ್ಪೀಡ್ ಆಗ್ತಲ್ಲ ಆ ಕೆಲಸಕ್ಕೆ ಅಟೆಂಡ್ ಆಗ್ಬಿಡ್ತೀನಿ ನಾ. ಅದಕ್ಕಂತ ಲಟಾಸ್ಕೊಂಡೆ, ಥೋಡೆ ಲಟಾಸ್ಕೊಂಡು ಆಮೇಲೆ ಹೂರಣ ತುಂಬಿಕೊಂಡು ಅದನ್ನು ಪ್ಯಾಕ್ ಮಾಡಿ ಆಮೇಲೆ ಹೂರಣನೆಲ್ಲ ಅಂದ್ರಲ್ಲ ಈ ಥರ ಹೋಳಿಗೆನ ಲಟಾಸ್ತೀನಿ. ನೋಡಿರಿ ಯಾವ ರೀತಿಯಾಗಿ ಬಂದಿದೆ ಅಂತ. ನಾನು ಶೇಂಗಾ ಹೋಳಿಗೆ ಮಾಡಿ ತುಂಬ ದಿನ ಆಯಿತು, ಭಾಳ ದಿನ ಅಂತ ಮಾಡಿದ್ದಿಲ್ಲ. ಅಂದರೆ 1-2 ವರ್ಷ ಆಗಕ್ಕೆ ಬಂತು ಶೇಂಗಾ ಹೋಳಿಗೆನೇ ಮಾಡಿದ್ದಿಲ್ಲ. ಇವಾಗ ಮಾಡ್ತಾಯಿರೋದು ಫಸ್ಟ್ ಹೋಳಿಗೆನೇ ಓಕೆ ಪರವಾಗಿಲ್ಲ ಅನ್ನೋ ಹಂಗೆ ಬಂದಿದೆ. ಪೈಲ ಸ್ಟಾರ್ಟಿಂಗ್ ಬರ್ತದೆ ಇಲ್ಲೋ ಬರ್ತಾಯಿಲ್ಲ ಅಂದ್ಕೊಂಡೆ ಟೆನ್ಷನ್ದಾಗೆ ಚಾಲು ಮಾಡಿದ್ದೆ. ಬಟ್ ಹಾಗೇನಾಗಲಿಲ್ಲ, ಅಂದ್ಕೊಂಡಕ್ಕಿಂತ ಚೀಕ್ ಓಕೆ ಅನ್ನೋವರೆಗೂ ಚಲೋ ಅನ್ನೋವರೆಗೂ ತನಕ ಮಾಡೀನಿ. ಏನು ಹೆಸರು ಇಡೋಂಗೆ ಅಂತೇನು ಮಾಡಿಲ್ಲ, ಬಟ್ ಚಲೋ ಮಾಡೀನಿ ಅಂತ ಅನಿಸುತ್ತು. ಬಟ್ ಹುಡುಗರ್ಗೋಸ್ಕರನೇ ಶೇಂಗಾ ಹೋಳಿಗೆ ಮಾಡಿದ್ದು. ಅವರಿಗಂತೂ ಶೇಂಗಾ ಹೋಳಿಗೆ ಅಂದ್ರೆ ತುಂಬಾ ಇಷ್ಟ. ಹೂರ್ಣ ಹೋಳಿಗೆಗಿಂತ ಶೇಂಗಾ ಹೋಳಿಗೆ ಅಂದ್ರೆ ಅವ್ರಿಗೆ ತುಂಬ ಇಷ್ಟ ಅಂತ. ಈವ್ನಿಂಗ್ ಏನರೇ ಸ್ನ್ಯಾಕ್ಸ್ ಬೇಕು ಅವರಿಗೆ, ಏನರೇ ತಿಂತಾರೆ ಮಾಡ್ತಾರೆ, ಸ್ಕೂಲಿಂದ ಬರೋಣ ಅದು ಇದು ಕೇಳ್ತಾರೆ. ಹೊರಗಿಂದ ಎಷ್ಟಂತ ಇಸ್ಕೊಡೋದಂತ ಏನರ ಒಂದು ಸ್ನ್ಯಾಕ್ಸ್ ಇಡಬೇಕು. ಈಗ ಹಬ್ಬಗಳು ಬಂದು ಅದಕ್ಕೆ ಶೇಂಗಾ ಹೋಳಿಗೆನೇ ಮಾಡೋಣ ಅಂತ ಶೇಂಗಾ ಹೋಳಿಗೆ ಮಾಡಿದ್ದು. ಇಲ್ಲಿ ನನ್ನ ಮಗ ಶೇಂಗಾ ಹೋಳಿಗೆ ಫಸ್ಟ್ ಮಾಡಿ ಅವನಿಗೆ ಕೊಟ್ಟಿದ್ದ. ಅವನೇ ತಿಂದು ಪ್ಲೇಟ್ ತಂದು ಕೊಟ್ಟು ಅವನಿಗೆ ಆಟ ಆಡೋಕ್ಕೆ ಹಿಟ್ಟು ಬೇಕಂತ ಹಿಟ್ಟು ತೊಗೊಂಡು ಹೋದ. ಪೈಲ ಥೋಡೆನೇ ಕೊಟ್ಟಿದ್ದು ಹಿಟ್ಟು ಆಟ ಆಡ್ತಾನಂತ, ಮತ್ತೆ ಬೇಕಂತ ಮತ್ತಿಷ್ಟು ಕೊಟ್ಟಿದ್ದು ಹಿಟ್ಟು ತೊಗೊಂಡು ಆಡ್ತಾನಂತ. ನಾ ಇಲ್ಲಿ ಹೋಳಿಗೆ ಮಾಡತ್ತಿದ್ದ 4ರಷ್ಟೇ ಕಂಪ್ಲೀಟ್ ಆಗ್ಬೇಕಂತ ಪಟ್ 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 ಸ್ಪೀಡ್ನಾಗ ಮಾಡಾಕತ್ತಿದ್ದ. ಇನ್ನು ಶೇಂಗಾದ ಹೋಳಿಗೆ ಮಾಡೋದು ಮುಗ್ದಿಲ್ಲ, ಇನ್ನು ಅರ್ಧಕ್ಕಿಂತ ಹೆಚ್ಚು ದಿನ ಮಾಡೋದು. ನೋಡ್ರಿ ನಾ ಎಷ್ಟದ, ನಾನು ನೋಡಿ ಇನ್ನು ಇಷ್ಟು ಹೂರಣ ಮಾಡೋದದ, ಇನ್ನು ಇಷ್ಟು ಹಿಟ್ಟದ, ಇನ್ನು ಮಾಡಬೇಕಾಗಿದೆ. ಇವಾಗ ಇಷ್ಟನ್ನು ಮಾಡೀನಿ. ಈಗ ಇನ್ನು ಹೋಗಿ ಮಗನಿಗೆ ಕರ್ಕೊಂಡ್ಬರ್ತೀನಿ. ಪೈಲ ಮಗನಿಗೆ ಕರ್ಕೊಂಡು ಬಂದು ಆಮೇಲೆ ಚಾಲು ಮಾಡ್ತೀನಿ. ಬಂದೀನಿ, ಲೈಟ್ ಇಲ್ಲ. ಶೇಂಗಾ ಹೋಳಿಗೆ ಮಾಡ್ಬೇಕಂದ್ರೆ ಲೈಟ್ ಹೋಗವ. ಬೂಟ್ತೆಗೆ ಕಾಲನ್ ಪೈಲ ಶೂ ಕಾಡು ನೋಡಮ್ಮ. ನನ್ನ ಮಗ ಬರನ್ ಶೇಂಗಾ ಹೋಳಿಗೆನೇ ಹಿಡ್ದಾನ. ರಕ್ಷಿತಾ, ಶೇಂಗಾ ಹೋಳಿಗೆ ಇಷ್ಟ? ಎಷ್ಟು ತಿಂತಿ ಬಗು? ತೋರಿಸು. 3 ಹೋಳಿಗೆ ತೊಗೊಂಡಾನ, ತಿಂತಾನಂತ ಗೊತ್ತಿಲ್ಲ ಎಷ್ಟು ತಿಂತಾನೋ. ಬಟ್ ಫೇವ್ರೇಟ್ ಇಬ್ಬರಿಗೂ ಶೇಂಗಾ ಹೋಳಿಗೆ ಅಂದರೆ ತುಂಬ ಇಷ್ಟ. ಅವ್ರಿಗೋಸ್ಕರ ಅಂತಲೇ ಮಾಡಿದ್ದು. ಜಸ್ಟ್ ಇವಾಗ ಶೇಂಗಾ ಹೋಳಿಗೆ ಮುಗಿತು. ಇವಾಗ 5:30 ಟೈಮ. ಇವಾಗ ಹೋಗಕ್ಕೆ ನಮಗೂ ಲೇಟ್ ಆಗಿದೆ, ಹೋಗ್ತೀವಿ ನಾವು. ನೋಡಿರಿ ಇಷ್ಟು ಶೇಂಗಾ ಹೋಳಿಗೆ ಮಾಡೀನಿ. ಡೈಲಿ ಈವ್ನಿಂಗ ಮಕ್ಕಳಿಗೆ ಸ್ಕೂಲಿಗೆ ಬರೋಣ 2-3 ತಿಂತಾರೆ. ಅವರಿಗಂತ ಶೇಂಗಾ ಹೋಳಿಗೆ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಹೊರಗಿಂದ ಇಷ್ಟಂತಲೇ ತಂದು ಕೊಡೋದು. ಅದಕ್ಕೆ ಮನೆಗೆ ಒಂದು ಮಾಡಿಡ್ಬೇಕಂತ ಶೇಂಗಾ ಹೋಳಿಗೆನೇ ಮಾಡಿಟ್ಟಿನಿ. ಶೇಂಗಾ ಹೋಳಿಗೆ ತಿಂದ್ರೆ ತಾಕತ್ತು ಬರ್ತದಂತ ಹೊರತು ಅದಕ್ಕೆ ಅವ್ರಿಗೋಸ್ಕರ ಅಂತ ಶೇಂಗಾ ಹೋಳಿಗೆ ಮಾಡೀನಿ. ಆಯಿತು, ನಮಗೂ ಟೈಮ್ ಆಗ್ಯದ. ಇವಾಗ ಟೈಮ 5:30 ಆಗ್ಯದ. 5:30 ಮೇಲೆ ಆಗ್ಯದ. ನಮಗೂ ಹೋಗೋ ಟೈಮ್ ಆಗ್ಯದ. ಈಗ ಹೋಗ್ತೀವಿ ನಾವು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.